ಬಿಜೆಪಿ ಪಾದಯಾತ್ರೆ ವಿಚಾರಕ್ಕೂ ಗೃಹ ಸಚಿವರು ಇದೇ ಸಂದರ್ಭದಲ್ಲಿ ತಿರುಗೇಟು ಕೊಟ್ಟಿದ್ದಾರೆ. ಪಾದಯಾತ್ರೆ ಮಾಡ್ಲಿ, ಯಾರು ಬೇಡ ಅಂದವರು. ಇದರಿಂದ ಸುಳ್ಳು ಸತ್ಯ ಆಗಲ್ಲ, ಸತ್ಯ ಸುಳ್ಳಾಗಲ್ಲ. ನಾಗೇಂದ್ರ ವಿಚಾರ ಸದನದಲ್ಲೇ ಯಾಕೆ ಚರ್ಚಿಸ್ತಾ ಇಲ್ಲ? ಶಾಸಕ ಚಂದ್ರಲಮಾಣಿ ಅವರನ್ನ ಬಿಜೆಪಿ ಕೈ ಬಿಟ್ಟಿದ್ಯಾ? ಮೊನ್ನೆ ಅವರು ಕೂಡ ಘೋಷಣೆ ಕೂಗ್ತಿದ್ರು. ಲೋಕಾಯುಕ್ತ ಟ್ರ್ಯಾಪ್ ಆದವರು ಕೂಡ ಘೋಷಣೆ ಕೂಗ್ತಿದ್ರು. ಅವರು ತಮ್ಮ ನಾಯಕತ್ವ ಉಳಿಸಿಕೊಳ್ಳೋದಕ್ಕೆ ಹೋರಾಟ ಮಾಡ್ತಿದ್ದಾರೆ. ಬಿಜೆಪಿ ರಾಜ್ಯ ಅಧ್ಯಕ್ಷರಾಗಿ ವಿಜಯೇಂದ್ರ ಉಳಿಯುವ ಹೋರಾಟ, ವಿರೋಧ ಪಕ್ಷದ ನಾಯಕರಾಗಿ ಅಶೋಕ್ ಉಳಿಯುವ ಹೋರಾಟ. ಬಿಜೆಪಿ ಪಾದಯಾತ್ರೆ ವಿಚಾರಕ್ಕೆ ಪ್ರಿಯಾಂಕ್ ಖರ್ಗೆ ಈ ರೀತಿಯಾಗಿ ವ್ಯಂಗ್ಯವಾಗಿ ಮಾತನಾಡಿದ್ದಾರೆ. ಬಿಡದಿ ಪಾದಯಾತ್ರೆ ಅಂದರು, ಮೂಡ ಪಾದಯಾತ್ರೆ ಅಂದರು, ಈಗ ರಾಯಚೂರು ಪಾದಯಾತ್ರೆ ಅಂತ, ರಾಯಚೂರು ಟು ಬಳ್ಳಾರಿ ಪಾದಯಾತ್ರೆ ಅಂತ ಇದ್ದಾರೆ. ಮಾಡಲಿ, ಯಾರು ಬೇಡ ಅಂದಿದ್ದಾರೆ. ಆದರೆ ಏನಂತ ಪಾದಯಾತ್ರೆ ಮಾಡ್ತಾ ಇದ್ದಾರೆ? ಚಂದ್ರಲಮಾಣಿ ಅವರಿಗೆ ಕೈ ಬಿಟ್ಟಿದ್ದಾರೆ ಇವರು. ಲೋಕಾಯುಕ್ತ ಟ್ರ್ಯಾಪ್ ಸ್ವಾಮಿ ಅವರು ಮೊನ್ನೆ ಕೂಗ್ತಾ ಇದ್ರು ಇದರಲ್ಲಿ. ನಂಗೆ ನೋಡಿಬಿಟ್ಟು ಅಳಬೇಕಾ ನಗಬೇಕಾ ಗೊತ್ತಾಗಿಲ್ಲ ನನಗೆ. ಯಾರು ಲೋಕಾಯುಕ್ತ ಟ್ರ್ಯಾಪ್ ಆಗಿದ್ದಾರೆ ಅವರು ಕೂಡ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾರೆ. ಇಲ್ಲಿ ಎಲ್ಲಿದೆ ಸರ್? ಸಿ ಐ ಡಿ ತನಿಖೆನಲ್ಲಿ ಇದೆಯಾ? SIT ತನಿಖೆನಲ್ಲಿದೆಯಾ? ನಿಮ್ಮ CBI ಮತ್ತು IT ED ತನಿಖೆನಲ್ಲೂ ಕೂಡ ಲಾಸ್ಟಲ್ಲಿ, ಅಂದರೆ 2ನೇ FIRನಲ್ಲಿ ಚಾರ್ಜ್ ಶೀಟ್ ಹಾಕಿರೋದು. ಎಲ್ಲರಿಗೂ ಗೊತ್ತು ಯಾವ ರೀತಿ IT ED CBI ಕೆಲಸ ಮಾಡ್ತವೆ ಅಂತ. ಎಲ್ಲಿದೆ ತೋರಿಸ್ಲಿ, ಎವಿಡೆನ್ಸ್ ಎಲ್ಲಿದೆ ತೋರಿಸ್ಲಿ. ಸುಮ್ಮನೆ ಮಾಧ್ಯಮದ ಮುಂದೆ ಬಂದು ಮಾತಾಡೋದ ತಕ್ಷಣವೇ ಸತ್ಯ ಸುಳ್ಳಾಗಲ್ಲ, ಸುಳ್ಳು ಸತ್ಯ ಆಗೋದಿಲ್ಲ. ಸದನ ನಡೀತಿದೆ ಸ್ವಾಮಿ, ಚರ್ಚೆ ಮಾಡೋಕ್ಕೆ ಯಾಕೆ ಬರ್ತಾ ಇಲ್ಲ ಇವರು? ಪಾದಯಾತ್ರೆ ಮಾಡಿ, ಬೇಡ ಅಂತ ಇಲ್ಲ, ಚರ್ಚೆ ಮಾಡ್ತಾ ಇಲ್ಲ. ಎಷ್ಟು ದೊಡ್ಡ ಅವಕಾಶ ಕಳ್ಕೊತಾ ಇದ್ದಾರೆ BJPಯವರು ನೋಡಿ, ನಮಗೆ ಎಕ್ಸ್ಪೋಸ್ ಮಾಡೋಕ್ಕೆ. ಸದನ ನಡೀತಾ ಇದೆ, ದಾಖಲೆಗಳು ತರ್ಬೋದು, ಇಡ್ಬೋದು, ಸ್ಪೀಕರ್ ಮುಂದೆ ಸ್ಪೀಕರಿಗೆ ಕೊಡ್ಬೋದು, ಜನರಿಗೆ ತಿಳಿಸ್ಬೋದು, ತನಿಖಾ ಮಾಡ್ತಾ ಇರುವಂಥ ಅಧಿಕಾರಿಗಳಿಗೆ ತಿಳಿಸ್ಬೋದು, ನಮಗೆ ಬುದ್ಧಿವಾದ ಹೇಳ್ಬೋದು. ಯಾಕೆ ಮಾಡ್ತಾ ಇಲ್ಲ ಅವರು? ಇಂಥ ಸುವರ್ಣ ಅವಕಾಶ ನಾಗೇಂದ್ರ ಅವರಿಗೆ ಎಕ್ಸ್ಪೋಸ್ ಮಾಡೋಕ್ಕೆ, ಕಾಂಗ್ರೆಸ್ ಪಾರ್ಟಿಗೆ ಎಕ್ಸ್ಪೋಸ್ ಮಾಡೋಕ್ಕೆ ಯಾಕೆ ಮಾಡ್ತಾ ಇಲ್ಲ ಅವರು? ಯಾಕಂದರೆ ಅವ್ರ ಹತ್ರ ಏನೂ ಇಲ್ಲ. 6 ದಿನದಿಂದ ಬರೇ ಕಪ್ಪು ಬಾವುಟ, ಕಪ್ಪು ಬಟ್ಟೆ, ಒದರಾಡೋದು, ಚೀರಾಡೋದು ಅಷ್ಟೇ ನಡೆದಿದೆ ಹೊರತು ಒಂದು ಪೇಪರ್ ಸದನಕ್ಕೆ ಕೊಟ್ಟಿದ್ದಾರಾ? ನಿಮಗೆ ಕೊಟ್ಟಿದ್ದಾರಾ? ಅಥವಾ ಯಾವುದಾದ್ರೂ ತನಿಖಾ ಸಂಸ್ಥೆಗೆ ಕೊಟ್ಟಿದ್ದಾರಾ? ನಥಿಂಗ್. ಅವರವರ ನಾಯಕತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಹೋರಾಟ ಇರೋದು ಹೊರತು ಇದರಲ್ಲಿ ಯಾವುದೇ ಸತ್ಯಾಂಶ ಕಾಣಿಸ್ತಾ ಇಲ್ಲ ನಮಗೆ.